20ನೇ ಅವತಾರದಲ್ಲಿ ಕೃಷ್ಣ ಹಾಗೂ ಬಲರಾಮನ ರೂಪದಲ್ಲಿ ಧಾರಣ ಮಾಡಿ ಪೃಥ್ವಿಯ ಭಾರವನ್ನು ಹರಣ ಮಾಡಿದ. 21ನೇ ಅವತಾರದಲ್ಲಿ ಕಲಿಯುಗದ ಸಂಧಿಯ ಅಂತ್ಯದಲ್ಲಿ ದೇವದ್ರೋಹಿಗಳನ್ನು ಮೋಹಿತಗೊಳಿಸಲು ಕೀಟಕ ದೇಶದಲ್ಲಿ ಜೀನಪುತ್ರ ಬುದ್ಧನ ನಾಮದಿಂದ ಅವತರಿಸಿದ. ತದನಂತರ ಕಲಿಯುಗದ ಎಂಟನೆಯ ಸಂಧ್ಯಾದಲ್ಲಿ ಆದಿಕಾಂಶ ರಾಜವರ್ಗದ ಸಮಾಪ್ತಿಯಾದ ನಂತರ ಶ್ರೀಹರಿಯು ವಿಷ್ಣುಶಯ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸಿದನು. ವಿಷ್ಣು ಇನ್ನು ಅವತಾರ 28 ಅವತಾರ ಕಾಣಿಸಿದಮ್ಮ. ಈ ದ್ವಿಜರೇ, ಇದುವರೆಗೂ ನಾನು ಶ್ರೀನಾರಾಯಣನ ಕೆಲವೇ ಅವತಾರಗಳ ಕುರಿತು ಹೇಳಿದೆ. ಆದರೆ ವಾಸ್ತವದಲ್ಲಿ ಸದ್ಗುಣದ ಅಧಿಷ್ಠಾನ ವಿಷ್ಣುವಿನ ಅಸಂಖ್ಯ ಅವತಾರಗಳಿವೆ. ಮನು, ದೇವಜ್ಞ ಹಾಗೂ ಸೃಷ್ಟಿಯ ಪ್ರವರ್ತಕ ಸಕಲ ಋಷಿಗಳು ವಿಷ್ಣುವಿನ ವಿಭೂತಿಯೇ ಆಗಿರುವರು. ಅದೇ ಮನು ಮೊದಲಾದ ಶ್ರೇಷ್ಠ ಋಷಿಗಳಿಂದ ಈ ಜಗತ್ತಿನ ಸೃಷ್ಟಿ ಮೊದಲಾದವು ಆಗುತ್ತವೆ. ಆದ್ದರಿಂದ ವ್ರತಾದಿಗಳ ಮೂಲಕ ಇವರ ಪೂಜೆ ಮಾಡಬೇಕು. ಪ್ರಾಚೀನ ಕಾಲದಲ್ಲಿ ವೇದವ್ಯಾಸರು ಇದೇ ಗರುಡ ಪುರಾಣವನ್ನು ನನಗೆ ಶ್ರವಣ ಮಾಡಿದರು. ಶ್ರೀ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣ 1ನೇ ಅಧ್ಯಾಯ ಪೂರ್ಣವಾಯಿತು. 2ನೇ ಅಧ್ಯಾಯ ಗರುಡ ಪುರಾಣದ ವಾಚಕ ಸ್ತೋತ್ಯ ಪರಂಪರೆ ಶ್ರೀ ವಿಷ್ಣುವಿನ ಮೂಲಕ ತನ್ನ ಸ್ವರೂಪದ ವರ್ಣನೆ ಹಾಗೂ ಗರುಡನಿಗೆ ಪುರಾಣ ಸಂಹಿತೆಯ ರಚನೆಯು ವರದಾನ. ಋಷಿಗಳು ಪುನಃ ಕೇಳಿದರು, ಏ ಸೂತರೆ, ನಿಮಗೆ ವ್ಯಾಸರು ವಿಷ್ಣು ಕಥೆಯಿಂದ ಸಂಯುಕ್ತ ಈ ಶ್ರೇಷ್ಠ ಗರುಡ ಪುರಾಣವನ್ನು ಯಾವ ಪ್ರಕಾರ ಶ್ರವಣ ಮಾಡಿಸಿದ್ದರು? ಅದೆಲ್ಲವನ್ನು ನಮಗೆ ವಿಧಿಯುಕ್ತವಾಗಿ ಹೇಳುವ ಕೃಪೆ ಮಾಡಿ. ಸೂತರು ಹೇಳಿದರು, ಒಮ್ಮೆ ನಾನು ಮುನಿಗಳೊಡನೆ ಬದರಿಕಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಭಗವಂತನ ಧ್ಯಾನದಲ್ಲಿ ಮಗ್ನರಿದ್ದ ವ್ಯಾಸರ ದರ್ಶನವಾಯಿತು. ಅವರಿಗೆ ನಮಸ್ಕರಿಸಿ ಹೇಳಿದೆ, ಹೇ ವ್ಯಾಸರೇ, ನೀವು ಶ್ರೀ ಹರಿಯ ಸ್ವರೂಪ, ಜಗತ್ತಿನ ಸೃಷ್ಟಿ ಮೊದಲಾದವುಗಳ ಕುರಿತು ಹೇಳಿ. ಏಕೆಂದರೆ ನೀವು ಆ ಪರಮ ಪುರುಷನ ಧ್ಯಾನ ಮಾಡುತ್ತಿರುವಿರಿ ಹಾಗೂ ಆ ಸರ್ವಜ್ಞನ ಪರಿಜ್ಞಾನವು ನಿಮಗಿದೆ. ಏ ವಿಪ್ರರೇ, ನಾನು ಹೀಗೆ ವೇದವ್ಯಾಸರ ಸಮ್ಮುಖ ಜಿಜ್ಞಾಸೆ ವ್ಯಕ್ತಪಡಿಸಿದಾಗ ಅವರು ನನಗೆ ಎಲ್ಲ ಹೇಳಿದ್ದರು. ಅದನ್ನೇ ನಿಮಗೆ ಹೇಳುತ್ತೇನೆ ಕೇಳಿ. ವ್ಯಾಸರು ಹೇಳಿದರು, ಏ ಸೂತರೇ, ಬ್ರಹ್ಮನು ಯಾವ ಪ್ರಕಾರ ನಾರದ, ಪ್ರಜಾಪತಿ, ದಕ್ಷ ಮೊದಲಾದವರಿಗೆ ಹಾಗೂ ನನಗೆ ಈ ಪುರಾಣದ ಕಥೆಯನ್ನು ಹೇಳಿದ್ದನೋ ಅದೇ ಪ್ರಕಾರ ನಾನು ಗರುಡ ಪುರಾಣವನ್ನು ಹೇಳುವೆ. ಅದನ್ನು ನೀವೆಲ್ಲರೂ ಕೇಳಿ. ಸೂತರು ಹೇಳಿದರು, ಏ ಭಗವಾನ್, ಬ್ರಹ್ಮನು ದೇವರ್ಷಿ ನಾರದ, ಪ್ರಜಾಪತಿ ಸಹಿತ ನಿಮಗೆ ಯಾವ ಪ್ರಕಾರದ ಪವಿತ್ರ ಹಾಗೂ ಸಾರತತ್ವ ತಿಳಿಸುವ ಪುರಾಣವನ್ನು ಹೇಳಿದ್ದ? ವ್ಯಾಸರು ಹೇಳಿದರು, ಒಮ್ಮೆ ನಾರದ, ದಕ್ಷ, ಭೃಗು ಮೊದಲಾದ ಋಷಿಗಳೊಡನೆ ಬ್ರಹ್ಮಲೋಕದಲ್ಲಿ ವಿದ್ಯಮಾನ ಬ್ರಹ್ಮನ ಬಳಿಗೆ ಹೋದಾಗ ನಾನು ಆತನಿಗೆ ನಮಸ್ಕರಿಸಿ, ಪ್ರಭು, ನೀನು ನಮಗೆ ಸಾರತತ್ವವನ್ನು ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದೆ. ಬ್ರಹ್ಮ ಹೇಳಿದ, ಈ ಗರುಡ ಪುರಾಣ ಅನ್ಯ ಸಕಲ ಶಾಸ್ತ್ರಗಳ ಸಾರಭೂತವಾಗಿದೆ. ಪ್ರಾಚೀನ ಕಾಲದಲ್ಲಿ ವಿಷ್ಣುವು ಅನ್ಯ ದೇವತೆಗಳ ಸಹಿತ ರುದ್ರದೇವ ಹಾಗೂ ನನಗೆ ಯಾವ ಪ್ರಕಾರ ಹೇಳಿದ್ದನೋ ಅದೇ ಪ್ರಕಾರ ವರ್ಣನೆಯನ್ನು ನಿಮಗೆ ಮಾಡುವೆ. ವ್ಯಾಸರು ಹೇಳಿದರು, ಶ್ರೀಹರಿಯು ಅನ್ಯ ದೇವತೆಗಳ ಸಹಿತ ರುದ್ರದೇವನಿಗೆ ಯಾವ ಪ್ರಕಾರದಿಂದ ಸಾರಭೂತವಾದ